ಕೆಂಪೇಗೌಡ ಏರ್ಪೋರ್ಟ್ ಅಂದ್ರೆ ಮೊದಲು ನೆನಪಾಗೋದು ಗಾರ್ಡನ್ ಇರ್ತಕ್ಕಂಥ ಒಂದು ಪರಿಸರ. ಹೀಗಾಗಿ ಏನೊಂದು ಹಚ್ಚ ಹಸಿನ ಪರಿಸರಕ್ಕೆ ಮತ್ತೊಂದು ಸೇರ್ಪಡೆ ಇವತ್ತು ಆಗ್ತಾ ಇದೆ. ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಏನೊಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಸೇರಿದಂತೆ ಹೊರಭಾಗವೆಲ್ಲವೂ ಸಹ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ. ಏನು ಏರ್ಪೋರ್ಟ್ ಆವರಣವನ್ನು ಪ್ರವೇಶ ಮಾಡ್ತಾ ಇದ್ದಂತೆಯೇ ಹಚ್ಚ ಹಸಿರಿನ ಗಿಡ ಮರಗಳು ಪ್ರಯಾಣಿಕರನ್ನ ವೆಲ್ಕಮ್ ಮಾಡುತ್ತೆ. ಅದೇ ರೀತಿ ಇವತ್ತು ಮತ್ತಷ್ಟು ಈ ಒಂದು ಗಾರ್ಡನ್ ಟರ್ಮಿನಲ್ಗೆ ಮತ್ತಷ್ಟು ರಂಗನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ನಲ್ಲಿ ಒಳಭಾಗದಲ್ಲಿ ಹೆಚ್ಚು ಹಚ್ಚ ಹಸಿರಿನ ಒಂದು ವಾತಾವರಣ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಏನು ಹೊರಭಾಗದಲ್ಲೂ ಸಹ ಒಂದು ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಏನು ಒಂದು 15,000 ಉಳ್ಳಂತಹ ಒಂದು ವಾಲ್ಗಳು ಸೇರಿದಂತೆ ಹೊರಭಾಗದಲ್ಲಿ ಹಚ್ಚ ಹಸಿರಿನ ಗಾರ್ಡನ್ ಟರ್ಮಿನಲ್ ಅನ್ನು ಸಹ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ನಾವೀಗ ನೋಡ್ತಾ ಇದ್ದೀವಿ ಏನು ಕೆಂಪೇಗೌಡ ಏರ್ಪೋರ್ಟ್ನ ಹೊರಭಾಗದಲ್ಲಿ ಇರ್ತಕ್ಕಂಥ ಅರೈವಲ್ ಗೇಟ್ ಬಳಿ ಇರ್ತಕ್ಕಂಥ ಗಾರ್ಡನ್ ಏರಿಯಾ. ಇಲ್ಲಿ ನಾವು ನೋಡೋದಾದರೆ ಏನೀಗಾಗಲೇ ಟೈಗರ್ ವಿಂಗ್ ಅಂತ ಒಂದು ಹೆಸರಿನಲ್ಲಿ ಸಾಕಷ್ಟು ಹಚ್ಚ ಹಸಿರ ಗಿಡಗಳನ್ನು ಇಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೃತಕ ವಾಟರ್ ಫಾಲ್ಸ್ಗಳ ರೀತಿಯಲ್ಲೂ ಸಹ ಈಗಾಗಲೇ ಒಂದು ವಾಟರ್ ಫಾಲ್ಸನ್ನು ಸಹ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏರ್ಪೋರ್ಟಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಏನೊಂದು ಗಾರ್ಡನ್ನ ನೋಡಿದಂಥ ಸಂದರ್ಭದಲ್ಲಿ ಅದರ ಒಂದು ಅನುಭವ, ಜೊತೆಗೆ ಏನೊಂದು ಅವರ ಟೆನ್ಷನನ್ನು ರಿಲ್ಯಾಕ್ಸ್ ಮಾಡಬೇಕು, ಜೊತೆಗೆ ಒಂದು ಗಾರ್ಡನ್ ಅನುಭವ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಇದೀಗ ಹೊಸದಾಗಿ ಈ ಒಂದು ವಾಲ್ ಜೊತೆಗೆ ಒಂದು ವಾಟರ್ ಫಾಲನ್ನು ಸಹ ನಿರ್ಮಾಣ ಮಾಡಿದೆ. ಈ ವಾಲ್ನ ಪ್ರಮುಖವಾಗಿ ಏನು ಮಣ್ಣನ್ನು ಬಳಸದೆ ಈ ಪ್ಲಾಂಟ್ಗಳನ್ನು ಈ ವಾಲ್ನಲ್ಲಿ ಏನೊಂದು ಅಳವಡಿಸಿರ್ತಕ್ಕಂಥದ್ದು. ಏನೋ ಒಂದು ವಿವಿಧ ಬಗೆಯ 15,000 ಗಿಡಗಳು ಈ ಒಂದು 4,000 ಚದರ ಅಡಿಯ ಈ ಒಂದು ವಾಲ್ನಲ್ಲಿದೆ. ಇದನ್ನು ಟೈಗರ್ ವಿಂಗ್ ಅಂತಲೂ ಸಹ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಹೆಸರನ್ನು ಕೊಟ್ಟಿದೆ. ಇದಕ್ಕೆ ಪ್ರಮುಖವಾಗಿ ಟೈಗರ್ ವಿಂಗ್ ಅಂತ ಕೊಡೋದಕ್ಕೆ ಪ್ರಮುಖವಾಗಿ ಏನೋ ಇದು ವಿಂಗ್ನ ರೀತಿಯಲ್ಲಿ ಒಂದು ಗಿಡಗಳೆಲ್ಲ ಬೆಳೆದು ಹೂವನ್ನು ಬಿಡುವಂಥ ಸಂದರ್ಭದಲ್ಲಿ ಅದು ಒಂದು ಟೈಗರ್ನ ಒಂದು ಆಕೃತಿಯಲ್ಲಿ, ಜೊತೆಗೆ ಒಂದು ರೆಕ್ಕೆಗಳ ಆಕೃತಿಯಲ್ಲಿ ಇದು ಕಾಣುತ್ತೆ ಪ್ರಯಾಣಿಕರಿಗೆ. ಹೀಗಾಗಿ ಇದಕ್ಕೆ ಟೈಗರ್ ವಿಂಗ್ ಅಂತ ಸಹ ಈಗ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಸಹ ಇವತ್ತು ಚಾಲನೆ ನೀಡಿ ಅದನ್ನು ಉದ್ಘಾಟನೆ ಸಹ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಏರ್ಪೋರ್ಟ್ನಲ್ಲಿ ಒಂದು ಹಚ್ಚ ಹಸಿರಿನ ವಾತಾವರಣ ನಿರ್ಮಾಣ ಮಾಡಿದೆ. ಇಷ್ಟು ದಿನ ಕೇವಲ ಒಳಗಡೆ ಟರ್ಮಿನಲ್ 2ರಲ್ಲಿ ಒಳಗಡೆ ಹೋದಂಥವ್ರಿಗೆ ಮಾತ್ರ ಹಚ್ಚ ಹಸಿರಿನ ವಾತಾವರಣ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಹೊರಗಡೆ ಇರ್ತಕ್ಕಂಥವ್ರಿಗೂ ಸಹ ಹಚ್ಚ ಹಸಿರಿನ ವಾತಾವರಣ ಸಿಗಲಿದೆ. ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ನ ಆಡಳಿತ ಮಂಡಳಿ ಏನೊಂದು ಇವತ್ತು ಏರ್ಪೋರ್ಟ್ನಲ್ಲಿ ಬರ್ತಕ್ಕಂಥ ಪ್ರಯಾಣಿಕರಿಗೆ ಮತ್ತಷ್ಟು ಹಚ್ಚ ಹಸಿರಿನ ವಾತಾವರಣ ಮಾಡಬೇಕು, ಜೊತೆಗೆ ಈಗಾಗಲೇ ಏರ್ಪೋರ್ಟ್ನಲ್ಲಿ ಹಚ್ಚ ಹಸಿರಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತಷ್ಟು ಒಂದು ಗಾರ್ಡನ್ ಸಹ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಕೆಂಪೇಗೌಡ ಏರ್ಪೋರ್ಟ್.